ನಮಸ್ತೆ ಎಲ್ಲರಿಗೂ ಎಸ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಪ್ಲೇನ್ ಕೇಕ್ ಮಾಡ್ತಾಯಿದ್ದೀವಿ. ತುಂಬ ರುಚಿಯಾಗಿರುತ್ತೆ, ಸ್ಪಾಂಜಿಯಾಗಿರುತ್ತೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಸಕ್ಕರೆ, ಎಣ್ಣೆ, ವೆನಿಲಾ ಎಸೆನ್ಸ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಬ್ಲೆಂಡರ್ ಇದ್ದವರು ಬ್ಲೆಂಡರ್ನ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಸೌಟಲ್ಲೇ ಮಾಡ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 3 ಮೊಟ್ಟೆ ತೊಗೊಂಡಿದ್ದೀನಿ, ಈಗ ಅದನ್ನು ಸೇರಿಸ್ತಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಬ್ಲೆಂಡರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕೇಕ್ ಚೆನ್ನಾಗಿ ಉಬ್ಬು ಬರುತ್ತೆ, ರುಚಿಯಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ. ಮೊಟ್ಟೆ ಹಾಕಿರೋದ್ರಿಂದ ಬೇಕಿಂಗ್ ಸೋಡಾ ಏನು ಹಾಕೋದು ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೇಕಿನ ಬ್ಯಾಟರ್ ರೆಡಿಯಾಗಿದೆ. ಈಗ ಕೇಕ್ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ, ಮೈದಾ ಹಿಟ್ಟನ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡ್ಕೋತೀನಿ. ಕೇಕ್ ಟಿನ್ಗೆ ಎಣ್ಣೆ, ಮೈದಾ ಹಿಟ್ಟು ಹಾಕೋದ್ರಿಂದ ಕೇಕು ಟಿನ್ನಿಗೆ ಅಂಟೋಲ್ಲ. ಈಗ ಕೇಕ್ ಟಿನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೇಕ್ ಬ್ಯಾಟರ್ ಹಾಕ್ತಿದ್ದೀನಿ. ಕೇಕ್ ಟಿನ್ಗೆ ಅರ್ಧದಷ್ಟು ಕೇಕ್ ಬ್ಯಾಟರ್ ಹಾಕೋತಾ ಇದ್ದೀನಿ. ಅರ್ಧ ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ, ಪೂರ್ತಿ ಹಾಕೋಬಾರ್ದು. ಈಗ ಹಾಕ್ಕೊಂಡಾದ್ಮೇಲೆ ಏರ್ ಬಬಲ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಟ್ಯಾಪ್ ಮಾಡ್ಕೋಬೇಕು. ಒಂದು 2-3 ಸತಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಕುಕ್ಕರ್ನ 10 ನಿಮಿಷ ಬಿಸಿ ಮಾಡೋಕೆ ಇಟ್ಟಿದ್ದೆ. ಗ್ಯಾಸ್ಗೆಟ್ಟು ವೆಯ್ಟ್ ಯಾವುದೂ ಹಾಕಬಾರ್ದು, ಮುಚ್ಚಳನೂ ಬಿಸಿ ಆಗಬೇಕು ಜೊತೆಲೇ. ಈಗ ಕೇಕ್ ಟಿನ್ನ ಕುಕ್ಕರ್ ಒಳಗೆ ಇಡ್ತಾಯಿದ್ದೀನಿ. ಒಂದು 45 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕೇಕ್ ಬೇಯಬೇಕು. ಕುಕ್ಕರ್ ಮುಚ್ಚಳನೂ ಬಿಸಿ ಮಾಡೋದ್ರಿಂದ ಮೇಲ್ಗಡೆನೂ ಚೆನ್ನಾಗಿ ಕೇಕ್ ಬೇಯುತ್ತೆ. ಈಗ 45 ನಿಮಿಷ ಆಗಿದೆ. ಈಗ ಕೇಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಅಂಟಿಲ್ಲ ಸ್ಟಿಕ್ಕಿಗೆ. ಈಗ ಕೇಕ್ ಚೆನ್ನಾಗಿ ರೆಡಿಯಾಗಿದೆ. ಈಗ ಕೇಕ್ ಸ್ವಲ್ಪ ತಣ್ಣಗಾಗಲಿ. ಈಗ ತಣ್ಣಗಾಗಿದೆ. ಚಾಕು ಸಹಾಯದಿಂದ ಎಲ್ಲ ಎಡ್ಜಸ್ನು ಬಿಡಿಸ್ಕೊತಾ ಇದ್ದೀನಿ.
ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಾಗಿದೆ. ನೋಡಿ, ಕಟ್ ಮಾಡ್ತಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಸ್ಪಾಂಜಿ ಆಗಿದೆ, ಕಲರು ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಈ ಥರ ಕೇಕ್ನ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.